ಮೊನ್ನೆ ಪೆಹಲ್ಗಾಂನಲ್ಲಿ ನಡೆದಿರ್ತಕ್ಕಂತಹ ಉಗ್ರರ ಅಟ್ಟಹಾಸದಲ್ಲಿ ಬಹಳಷ್ಟು ಜನರದು ಒಂದೊಂದು ರೀತಿಯ ಕಥೆಗಳಿದಾವೆ. ಬಹಳಷ್ಟು ಜನರು ತಮ್ಮದೇ ಆದಂತಹ ಅನುಭವಗಳನ್ನ ಅನುಭವಿಸಿರುವಂತಹ ಘಟನಾವಳಿಗಳಿದಾವೆ. ಆ ಎಲ್ಲಾ ಘಟನಾವಳಿಗಳನ್ನ ಕನ್ನಡಿಗರನ್ನ ಒಬ್ಬೊಬ್ಬರಿಗೆ ಮಾತಾಡಿಸುವಂತಹ ಪ್ರಯತ್ನವನ್ನ ನೀವು ಸೃಷ್ಟಿ ಮಾಡ್ತಾ ಇದೆ. ನನ್ನ ಜೊತೆಗೆ ಈಗ ಶಿವಮೊಗ್ಗ ಮೂಲದ ಗಂಗಾ ಅನ್ನುವಂತಹ ಮಹಿಳೆಯವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೇಡಮ್, ನೀವು ಎಲ್ಲಿಂದ ಅಂದ್ರೆ ಶಿವಮೊಗ್ಗ ಪ್ರಾಪರ್ ಅಥವಾ ಏನಂದ್ರೆ ಅಲ್ಲಿ? ಹೌದು, ನಾನು ಡಾಕ್ಟರ್ ಗಂಗಾ, ಶಿವಮೊಗ್ಗದವ್ರೆ. ನಾನು ಮೆಗನ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೀನಿ. ನಾವು ಸಾಟರ್ಡೆ ಫ್ಲೈಟ್ ಇತ್ತು. ಸಾಟರ್ಡೆ ಈವ್ನಿಂಗ್ ನಾವು ಶ್ರೀನಗರ್ ರೀಚ್ ಆದ್ವಿ. ಸಂಡೇ, ಮಂಡೇ ಮತ್ತೆ ಟ್ಯೂಸ್ಡೇ ನಾವು ಕಾಶ್ಮೀರ್ ಸುತ್ತಾಡಿದ್ವಿ. ಆಕ್ಚುಲಿ ಟ್ಯೂಸ್ಡೇ ಯಾವತ್ತು ಘಟನೆ ಆಯ್ತು, ನಾವು ಅವತ್ತು ಪೆಹಲ್ಗಾಮ್ ಅಲ್ಲಿ ಇರ್ಬೇಕಿತ್ತು. ನಮ್ಮ ಟೂರ್ ಮ್ಯಾನೇಜರ್ ಸ್ವಲ್ಪ ಶೆಡ್ಯೂಲ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಸೋಲ್ಮಾರ್ಗೆ ಕರ್ಕೊಂಡು ಹೋದ್ರು. ಅವತ್ತು ಪೆಹಲ್ಗಾಮ್ ನಾಳೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ನಾವ್ ಅವತ್ ಸೋಲ್ಮಾರ್ಗ್ ಅಲ್ಲಿ ಇದ್ವಿ. ನಮಗೆ ಘಟನೆ ನಡೆದಾಗ ನಮಗೇನು ಗೊತ್ತಿರ್ಲಿಲ್ಲ, ನಮ್ ನೆಟ್ವರ್ಕ್ ಕೂಡ ಇರ್ಲಿಲ್ಲ. ವಾಪಸ್ ನಾವು ರೂಮ್ ರೀಚ್ ಆಗುವಾಗ ಶ್ರೀನಗರ್ ಅಲ್ಲಿ 6 ಗಂಟೆ ಆಗಿತ್ತು. ನಾವ್ ವಾಪಸ್ ಬಂದಾಗ್ಲೇನೆ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಅವರ ಮೆಸೇಜಸ್ ನೋಡಿನೇ ಶಾಕ್ ಆಯ್ತು. ಯಾಕೆ ಇಷ್ಟೊಂದ್ ಜನ ನಮಗೆ ಹೇಗಿದ್ದೀರಾ, ಎಲ್ಲಿದ್ದೀರಾ, ಹೇಗಿದ್ದೀರಾ, ಎಲ್ಲಿದ್ದೀರಾ ಕೇಳ್ತಾನೆ ಇದ್ರು. ಆವಾಗ ನಾವು ವಿಚಾರಿಸಿದಾಗ ಗೊತ್ತಾಯ್ತು ಈ ತರ ಒಂದ್ ನಡೆದಿದೆ ಅನ್ಬಿಟ್ಟು. ಅಂದ್ರೆ ನಿಮ್ಗೆ ಹೋಟ್ಲಿಗೆ ಬರೋವರೆಗೂ ಅವ್ರ ಮೆಸೇಜ್ ಹಾಕೋವರೆಗೂ ಗೊತ್ತಿರ್ಲಿಲ್ಲ ಏನ್ ನಡೆದಿದೆ ಅಂತ? ನಮ್ದು ಮೊಬೈಲ್ ನೆಟ್ವರ್ಕ್ ಕೂಡ ಇರ್ಲಿಲ್ಲ ಎಲ್ಲೋ. ನಾವು ಹೋಟೆಲ್ ರೀಚ್ ಆದ್ಮೇಲೆನೆ ಗೊತ್ತಾಗಿತ್ತು. ಇವನ್ ನಮ್ಮ ಮ್ಯಾನೇಜರ್ ಅವಾಗ್ಲೇ ಹೇಳಿದ್ರು ಈ ತರ ಒಂದ್ ನ್ಯೂಸ್ ಆಗಿದೆ ಪೆಹಲ್ಗಾಮ್, ಇವತ್ ನಾವ್ ಅಲ್ಲಿರ್ಬೇಕಿತ್ತು. ಬೈ ಚಾನ್ಸ್ ನಾವು ಶಿಫ್ಟ್ ಮಾಡ್ಕೊಂಡು ಸೋನ್ಮಾರ್ಗ್ ಕರ್ಕೊಂಡು ಹೋದ್ವಿ ನಿಮಗೆ ಅಂತ. ನಾವು ಜಸ್ಟ್ ಕೂದ್ಲೆಳೆ ಹತ್ರದಲ್ಲಿ ಮಿಸ್ ಆದ್ವಿ ಅಂತ ಅನ್ಸುತ್ತೆ. ಅವರು ಮ್ಯಾನೇಜರ್ ಥಾಟ್ಸ್ ಅವ್ರಿಗೆ ಏನ್ ಅನ್ಸ್ತೋ ಗೊತ್ತಿಲ್ಲ, ನಮ್ಮನ್ನ ಸೇವ್ ಮಾಡಿದ್ದಾರೆ. ಟೋಟಲ್ ಎಷ್ಟು ಜನರು ತಂಡ ಬಂದಿದ್ದೀರಾ ನೀವು? ನಮ್ದು ನಾವು 4 ಜನ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದು. ನಾವು ಬಂದಿದ್ ವಿಕ್ರಮ್ ಟ್ರಾವೆಲ್ಸ್ ಇಂದ. ನಾವು ಟೋಟಲ್ 40 ಜನ ಇದ್ವಿ. ಎಲ್ಲರೂ ಸಹಿತ ಬೆಂಗಳೂರಿಂದಾನೆ ಬಂದಿರೋದು? ಬೇರೆ ಬೇರೆ ಜಾಗದಿಂದ ಬಂದಿದ್ರು. ಮಂಗಳೂರಿನವ್ರು ಇದ್ರು, ಬೆಂಗಳೂರಿನವ್ರು ಇದ್ರು, ಒಟ್ಟಲ್ಲಿ ಕನ್ನಡಿಗರು, ಎಲ್ಲರೂ ಕನ್ನಡಿಗರು. ಧಾರವಾಡದವ್ರು ಇದ್ರು, ಹುಬ್ಳಿಯವ್ರು ಇದ್ರು, ಬೆಳಗಾಂ ಅವ್ರು ಇದ್ರು. ಸೊ ಎಲ್ಲಾ 40 ಜನ ಇದ್ವಿ ನಾವು. 2 ಟೆಂಪೋ ಟ್ರಾವೆಲರ್ ಬುಕ್ ಮಾಡಿದ್ರು, ಒಂದ್ರಲ್ಲಿ 20 ಜನ ತರ. ಅದ್ರಲ್ಲಿ ನಾವು ಡಿವೈಡ್ ಆಗಿ ಹೋದ್ವಿ. ನಮ್ಮನ್ನೆಲ್ಲರನ್ನು 40 ಜನನು ಸೋನ್ಮಾರ್ಗಿಗೆ ಕರ್ಕೊಂಡು ಹೋಗಿದ್ರು. ಅಂದ್ರೆ ಇಲ್ಲ ಅಂದ್ರೆ ನೀವು 40 ಜನ ಸಹಿತ ಕನ್ನಡಿಗರು, ಅಷ್ಟು ಜನ ಹೋಗಬೇಕಿತ್ತು. ನಾವು ಅವರಿಗೆ ಇನ್ಸಿಸ್ಟ್ ಮಾಡಿದ್ವಿ ಪೆಹಲ್ಗಾಮ್ ಅಲ್ಲಿ ನಮಗೆ ಬೈಸರನ್ ವ್ಯಾಲಿ ತೋರಿಸಲೇಬೇಕು ಅಂತ. ಅವ್ರ ಆಯ್ತು ಅಂತ ಹೇಳಿದ್ವಿ. ಅಲ್ಲಿ ABC ಅಂತ ಹೇಳ್ಬಿಟ್ಟಿದೆ, 6 ವ್ಯಾಲಿ, ಬೇತಾಬ್, ಬೈಸರನ್ ವ್ಯಾಲಿ ಅಂತ. ಸೊ ನಾವು 3 ತೋರಿಸಿ ಅಂತ ನಾವು ತುಂಬಾ ಇನ್ಸಿಸ್ಟ್ ಮಾಡ್ತಿದ್ವಿ. ಆಯ್ತು ಕರ್ಕೊಂಡು ಹೋಗ್ತೀವಿ ನಿಮಗೆ ಅಂತ ಹೇಳಿದ್ರು. ಬಟ್ ನಾಳೆ ಹೋಗೋಣ, ಇವತ್ ಸೋನ್ಮಾರ್ಗ್ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಅವ್ರು ನಮ್ಮನ್ನ ಜಸ್ಟ್ 1 ಡೇ ಚೇಂಜ್ ಮಾಡಿದ್ರು ಅಷ್ಟೇ. ಇಲ್ಲ ಅಂದ್ರೆ ನೀವು ಎಲ್ಲರೂ ಸಹಿತ 40 ಜನ ಕನ್ನಡಿಗರಲ್ಲಿ ಪೆಹಲ್ಗಾಮ್ ಇರ್ಬೇಕಿತ್ತು. ಮೇಡಮ್, ಈಗ ನೀವು ಸೋನ್ಮಾರ್ಗ್ ಇಂದ ಮುಗಿಸ್ಕೊಂಡು ಬಂದಾಗ ಅಂದ್ರೆ ಈ ಘಟನೆ ಆಗಿದೆ ಅಂತ ಗೊತ್ತಾದಾಗ ಎಲ್ಲರ ಮನಸ್ಥಿತಿ ಹೇಗಿತ್ತು ಅಂತ? ನಾವು ತುಂಬಾ ಶಾಕ್ ಅಲ್ಲಿ ಇದ್ವಿ. ಯಾರಿಗೂ ನಂಬ್ಲಿಕ್ಕೂ ಕೂಡ ಆಗ್ಲಿಲ್ಲ. ಅಂದ್ರೆ ಎಲ್ಲೋ ಮಿಸ್ ಫೈರ್ ಏನಾರು ಆಗಿದ್ಯಾ ಆ ತರ ಸ್ವಲ್ಪ ಇದ್ರಲ್ಲಿ ಇದ್ವಿ. ಅಂದ್ರೆ ದೊಡ್ಡ ಘಟನೆ ನಡೆದಿದೆ ಅಂತ ಇನಿಷಿಯಲಿ ನಾವು ನಂಬಿರ್ಲಿಲ್ಲ. ಆಮೇಲೆ ಯಾವಾಗ ನಾವು ನ್ಯೂಸ್ ಎಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಅವಾಗೆ ಗೊತ್ತಾಗಿದ್ದು ಇದು ದೊಡ್ಡ ದುರಂತನೇ ಆಗಿದೆ ಅಂತ. ಆದ್ಮೇಲೆ ಎಲ್ಲರೂ ನಿಮ್ ಜೊತೆ ಇರುವಂತಹ ಎಲ್ಲರೂ ಮನಸ್ಥಿತಿ ಹೇಗಿತ್ತು? ಎಲ್ರು ಪ್ಯಾನಿಕ್ ಆಗ್ಬಿಟ್ಟಿದ್ರು. ಯಾರಿಗೂ ಟ್ರಿಪ್ ಕಂಟಿನ್ಯೂ ಮಾಡೋ ಮೂಡ್ ಇರ್ಲಿಲ್ಲ. ನಾವು ಅರ್ಧಕ್ಕರ್ಧ ಜನ ಫ್ಲೈಟ್, ಬೇರೆ ಬೇರೆ ಫ್ಲೈಟ್ ತಗೊಂಡ್ ಹೋದ್ರು. ಇನ್ನ ಅರ್ಧ ಜನ ನಾಳೆ ನಾಡಿದ್ದು ಇತ್ತು. ಇನ್ನ ಕೆಲವೊಬ್ರು ಅಮೃತ್ಸರ್, ವೈಷ್ಣೋದೇವಿ ಹೋಗೋರು ಕೂಡ ಇದ್ರು. ಸೊ ಅವರು ಉಳ್ಕೊಂಡಿದ್ದಾರೆ. ಮ್ಯಾನೇಜರ್ ಜೊತೆ ಇದಾರೆ, ಅವ್ರ ಜೊತೆಗೆ ಅವರು ಭರವಸೆ ಕೊಟ್ಟಿದ್ದಾರೆ ನಾವು ಸೇಫ್ ಆಗಿ ಕರ್ಕೊಂಡು ಹೋಗ್ತೀವಿ ಅಂತ. ಬಟ್ ನಮಗೆ ಆ ಧೈರ್ಯ ಇರ್ಲಿಲ್ಲ. ನಾವು ತುಂಬಾ ಆತಂಕಕ್ಕೆ ಒಳಗಾದ್ವಿ. ನಾವು ಸಂತೋಷ್ ಲಾಡ್ ಸರ್ ನ ಕಾಂಟ್ಯಾಕ್ಟ್ ಮಾಡಿದ್ವಿ ಡೈರೆಕ್ಟ್ ಆಗಿ. ಅವರೇ ರೆಸ್ಪಾಂಡ್ ಮಾಡಿದ್ರು. ನಮಗೆ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ನಾವು ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಮೇಡಮ್, ಇನ್ನೊಂದು, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡಿಗರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾರು ಈ ಜಾಗಕ್ಕೆ ಬರಬೇಡಿ. ಎಲ್ಲ ಚೆನ್ನಾಗಿದೆ ಇಲ್ಲಿ. ನಿಸರ್ಗ ಸೌಂದರ್ಯ ಸವಿಲಿಕ್ಕೆ ನಾವು ಏನು ಹೋಗ್ತೀವೋ ಅದರಿಂದಾನೇ ಅವರಿಗೆ ಇನ್ಕಮ್ ಬರೋದು. ಬಟ್ ಟೂರಿಸ್ಟ್ ಮೇಲೆ ಈ ತರ ಅಟ್ಯಾಕ್ ಆಗಿರೋದು ತುಂಬಾ ಬೇಜಾರಾಗೋ ಸಂಗತಿ. ನಾವೆಲ್ಲರೂ ಒಂದೇ ಸಲ ಎಲ್ರು 1-2 ಇಯರ್ಸ್ ಯಾರು ಹೋಗದೆ ಹೋದ್ರೆ ಕಾಶ್ಮೀರದ ಇನ್ಕಮ್ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಮೋಸ್ಟ್ಲಿ ಅವ್ರು ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಅದು ಒಂದೇ ನಾವು ನಾಗರಿಕರಾಗಿ ಮಾಡಬೇಕಾಗಿರೋದು ಅಂತ ನಂಗೆ ಅನ್ಸುತ್ತೆ.
ನಾವು ಬೈಕೌಟ್ ಮಾಡ್ಬೇಕು ಅಷ್ಟೇ. ಬೇರೆ ಜಾಗಗಳು ಇದೆ, ನಮ್ಮ ಕರ್ನಾಟಕದಲ್ಲೂ ಇದೆ, ಸುತ್ತಮುತ್ತನೂ ಇದೆ, ನಿಯರ್ ನಾರ್ತ್ ಅಲ್ಲಿ ಬೇರೆ ಜಾಗಗಳು ಇದೇ ತರ ಪ್ರಕೃತಿ ಸೌಂದರ್ಯ ತೋರ್ಸೋದಿದೆ. ಬರ್ಬಾರ್ದು ಅಂತ ಅನಿಸ್ತು. ಏನೋ ನಮ್ಮ ತಂದೆ ತಾಯಿ ಏಜ್ ಆಗಿದೆ, ಅವ್ರು ಇಷ್ಟಪಟ್ರು ವೈಷ್ಣೋದೇವಿ ಎಲ್ಲ ಹೋಗೋಣ ಅಂತ. ನಾವು ಆಯ್ತು ಇನ್ನ ಮುಂದೆ ಆಗಲ್ಲ, ಹೋಗ್ ಬಂದ್ಬಿಡೋಣ ಅಂತ ಬಂದ್ವಿ. ಬಟ್ ಕಾಶ್ಮೀರ್ ಇಸ್ ನಾಟ್ ಸೇಫ್. ಮೇ ಬಿ ಇಟ್ ಮೇ ಟೇಕ್ ಅನದರ್ 10 years ನಾವು ಏನಾದ್ರೂ ಬರ್ಬೇಕಾ ಅಂತ. ಅಟ್ಲೀಸ್ಟ್ ವಿ ಶುಡ್ ಬೈಕಾಟ್ ಕಮ್ಮಿಂಗ್ ಟು ಕಾಶ್ಮೀರ್ ಫಾರ್ 5 years. ಇವ್ರದ್ದು ಯಾವಾಗ ಇನ್ಕಮ್ ಕಡಿಮೆ ಆಗುತ್ತೋ ಮೋಸ್ಟ್ಲಿ ಅವಾಗ ಅಲ್ಲಿ ಲೋಕಲ್ ಜನನೇ ಎಚ್ಚೆತ್ಕೊಂಡು ಅವರೇ ವಿರೋಧಿಗಳಾಗ್ತಾರೆ ಅಂತ ಅನ್ಸುತ್ತೆ. ನೋಡೋಣ, ಅದು ನನ್ನ ಅಭಿಪ್ರಾಯ. ನಮಗೆ ಯಾರನ್ನು ಗವರ್ಮೆಂಟ್ ಚೇಂಜ್ ಮಾಡ್ಲಿಕ್ಕಾಗಲ್ಲ, ಯಾರ ಮನಸ್ಥಿತಿನೂ ಚೇಂಜ್ ಮಾಡ್ಲಿಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಇರೋದೇನು ಅಂದ್ರೆ ನಾವು ಹೋಗದೆ ಅವ್ರಿಗೆ ಯಾರಿಗೂ ಇನ್ಕಮ್ ಕೊಡದೆ ಇದ್ರೆ ಆಯ್ತು. ಅಷ್ಟಂತೂ ನಾವೆಲ್ಲರೂ ಭಾರತೀಯರು ಮಾಡ್ಬೋದು ಅಂತ ಅನ್ಸುತ್ತೆ. ಓಕೆ, ಮತ್ತೆ ಅಲ್ಲಿ ಶೂಟೌಟ್ ಆಯ್ತಲ್ಲ, ಶೂಟೌಟ್ ಆಗುವಂತಹ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತಾ ಇದ್ರು, ಅಂದ್ರೆ ಹಿಂದೂಗಳನ್ನ ಹೆಸರು ಕೇಳಿ ಹೊಡೆದಿದ್ದಾರೆ ಅಂತ. ಹೌದು, ಅದು ನಾವು ವಿಜುವಲ್ಸ್ ನೋಡಿದ್ವಿ. ಹಿಂದೂಗಳ ಹೆಸರುಗಳನ್ನ ಕೇಳಿ ಪರ್ಟಿಕ್ಯುಲರ್ ಆಗಿ ಹಿಂದೂಗಳನ್ನ ಹೊಡೆದಿರೋದು ಇದು ತೀರಾ ಮಾನವೀಯತೆ ಇಲ್ಲದೆ ಇರುವಂತ ಕೃತ್ಯ ಅಂತ ಹೇಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದು ಶ್ರೀನಗರಕ್ಕೆ ಮತ್ತೆ ಕಾಶ್ಮೀರಕ್ಕೆ ಬಂದಿರತಕ್ಕಂತಹ ಪ್ರವಾಸಿಗರು ಕನ್ನಡಿಗರು ಹೇಳುವಂತಹ ಮಾತು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಟಪೂರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.